ಪರ್ಫೆಕ್ಟ್ ಟೆನ್ಸ್ನಲ್ಲಿ ನಾವು ಟು ಹ್ಯಾವ್ ವರ್ಬ್ಸ್ನ ಯೂಸ್ ಮಾಡ್ತೀವಿ. ಶಿ ಹ್ಯಾಸ್ ಬೀನ್ ಟೆಲ್ಲಿಂಗ್ ಎ ಸ್ಟೋರಿ, ಅವಳು ಕತೆ ಹೇಳ್ತಾನೇ ಇದ್ದಾಳೆ. ದ ಆಕ್ಷನ್ ವಿಚ್ ಬಿಗ್ಯಾನ್ ಇನ್ ದ ಪಾಸ್ಟ್, ಕತೆ ಹೇಳಕ್ಕೆ ಶುರು ಮಾಡಿ ತುಂಬ ಹೊತ್ತಾಯಿತು. ಆ್ಯಂಡ್ ಸ್ಟಿಲ್ ಈಸ್ ಗೋಯಿಂಗ್ ಆನ್ ಇನ್ ದ ಟೈಮ್ ಪ್ರೆಸೆಂಟ್, ಈಗಲೂ ಕತೆ ಹೇಳ್ತಿದ್ದಾಳೆ. ದೇರ್ ಫಾರ್ ವಿ ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ದಟ್ ಈಸ್ ಶಿ ಹ್ಯಾಸ್ ಬೀನ್ ಟೆಲ್ಲಿಂಗ್ ಎ ಸ್ಟೋರಿ. ಶಿ ಹ್ಯಾಡ್ ಬೀನ್ ಟೆಲ್ಲಿಂಗ್ ಎ ಸ್ಟೋರಿ ಅಂದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಯಾವಾಗಲೋ ಹಿಂದೆ ಶುರುವಾಯಿತು, ನಂತರ ಯಾವಾಗಲೋ ಹಿಂದೆ ಮುಗಿದು ಹೋಯಿತು. ಶೀಲ್ ಹ್ಯಾವ್ ಬೀನ್ ಟೆಲ್ಲಿಂಗ್ ಎ ಸ್ಟೋರಿ, ಮುಂದೆ ಯಾವಾಗಲೋ ಪ್ರಾರಂಭ ಮಾಡ್ತಾಳೆ ಕತೆ ಹೇಳೋದಕ್ಕೆ, ಹಾಗೆ ಮುಂದೆ ಶುರು ಮಾಡಿದ್ಮೇಲೆ ಯಾವಾಗಲೋ ಮುಗಿಸ್ತಾಳೆ. ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಇನ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಫಾರ್ಮ್. ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್, ಏನು ಮಾಡ್ತಾ ಇದೆಯಾ? I have been speaking. I have been teaching English. What had you been doing? ಏನು ಮಾಡ್ತಾನೇ ಇದ್ದೆ. I had been cooking. ಏನು ಮಾಡ್ತಾನೇ ಇರ್ತೀಯ? What will you have been doing? I'll have been walking. ಸೊ 3 ಟೆನ್ಸ್ಗಳಲ್ಲೂ ಪ್ರಶ್ನೆ ಮಾಡೋದು ಹೇಗೆ ಅಂತ ನೋಡಿದ್ವಿ. How long have you been playing? ಎಷ್ಟು ಹೊತ್ತಿಂದ ಆಟ ಆಡ್ತಾ ಇದೆಯಾ? What is the difference between I am learning English and I have been learning English? I am learning English ಅಂದರೆ ಈಗ ಕೆಲವು ದಿನಗಳಿಂದ ಕಲಿತಾ ಇದ್ದೀನಿ ಅಂತ, ಅಥವಾ ಕೆಲವು ಗಂಟೆಗಳಿಂದ ಕಲಿತಾ ಇದ್ದೀನಿ ಅಂತ. I have been learning English ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಕಲಿತಾನೇ ಇದ್ದೀನಿ. I don't know when I'll be learning. I have been learning English ಅಂದರೆ ಬಹಳ ವರ್ಷಗಳಿಂದ ಕಲಿತಾನೇ ಇದ್ದೀನಿ. When the work is started in the past and going on in the present and no sign of conclusion at the time of saying, we use perfect continuous tense form. ಪ್ರಾರಂಭ ಆಗಿದ್ದು ಯಾವಾಗಲೋ ಹಿಂದೆ ಪಾಸ್ಟಲ್ಲಿ, ಪ್ರೆಸೆಂಟ್ ಟೆನ್ಸಲ್ಲಿ ಕೂಡ, ಪ್ರೆಸೆಂಟ್ ಟೈಮಲ್ಲಿ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಸದ್ಯದಲ್ಲೇ ಮುಗಿಯೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ನೋ ಸೈನ್ ಆಫ್ ಕನ್ಕ್ಲೂಷನ್ ಅಟ್ ದ ಟೈಮ್ ಆಫ್ ಸೇಯಿಂಗ್. ಈಗ ಮಾತಾಡ್ತಿರ್ಬೇಕಾದ್ರೆ ಇದು ಮುಗಿಯುತ್ತೆ ಅಂತ ನನಗೇನು ಅನಿಸೋದಿಲ್ಲ. ಆವಾಗ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಬೇಕು. ವಿ ಆ್ಯಡ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ING ಟು V1. ವಿ ಹ್ಯಾವ್ ಬೀನ್ ಈಟಿಂಗ್, ನಾವು ತಿಂತಾನೇ ಇದ್ದೀವಿ. ವಿ ಹ್ಯಾವ್ ಬೀನ್ ಡ್ರಿಂಕಿಂಗ್, ವಿ ಹ್ಯಾವ್ ಬೀನ್ ಈಟಿಂಗ್, ವಿ ಹ್ಯಾವ್ ಬೀನ್ ವರ್ಕಿಂಗ್, ವಿ ಹ್ಯಾವ್ ಬೀನ್ ಸ್ಲೀಪಿಂಗ್, ಹೀಗೆ ನಾವು ಬಳಸ್ತೀವಿ. We add has plus been plus ING to V1 when it is singular. She has been eating, she has been listening, she has been speaking, she has been reading, she has been writing. And also she has been referring, she has been thinking. Present perfect continuous tense is formed by combining has been or have been depending upon the singular subject or plural subject plus ING with action verb. I have been learning flute since my childhood. ನಾನು ಚಿಕ್ಕ ಮಗು ಆದಾಗ್ಲಿಂದನೂ ಕೊಳಲನ್ನು ಕಲಿತಾನೇ ಅಂತ ಈ ದೀರ್ಘಕ್ಕೋಸ್ಕರನೇ ಐ ಹ್ಯಾವ್ ಬೀನ್ ಅಂತ ಹೇಳ್ತೀವಿ. To speak about an action started in the past and continued in the present and may conclude in future. I have been looking for a job since I left the college. ಕಾಲೇಜ್ ಬಿಟ್ಟಾದಾರಭ್ಯದಿಂದ ಕೆಲಸ ಹುಡುಕ್ತಾನೇ ಇದ್ದೀನಿ. ಐ ಹ್ಯಾವ್ ಬೀನ್ ಲುಕಿಂಗ್ ಫಾರ್ ಎ ಜಾಬ್. ಲುಕಿಂಗ್ ಫಾರ್ ಅಂದರೆ ಸರ್ಚಿಂಗ್. ಐ ಹ್ಯಾವ್ ಬೀನ್ ಸರ್ಚಿಂಗ್ ಅ ಜಾಬ್ ಸಿನ್ಸ್ ಐ ಲೆಫ್ಟ್ ದ ಕಾಲೇಜ್. To speak about a past action that is connected to the present. Past, she has been crying. Present, and her eyes are red. She has been crying ಅಂದರೆ ಹಿಂದೆ ಯಾವಾಗಲೂ ಅಳೋದಕ್ಕೆ ಶುರು ಮಾಡಿದ್ಲು, ಅವಳ ಕಣ್ಣುಗಳು ಎಷ್ಟು ಕೆಂಪಾಗಿದೆ ನೋಡಿ. ಈಗ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕಾದ್ರೆ ಅವಳ ಕಣ್ಣು ಕೆಂಪಾಗಿದೆ. ನೆಗೆಟಿವ್ನ ಹೇಗೆ ಮಾಡೋದು? ಶಿ ಹ್ಯಾಸ್ ನಾಟ್ ಬೀನ್ ಕ್ರೈಯಿಂಗ್, ಶಿ ಇಸ್ ಕಟಿಂಗ್ ಆನಿಯನ್ಸ್, ದಟ್ಸ್ ಆಲ್. ಅವಳೇನು ಅಳ್ತಾ ಇಲ್ಲ. ಶಿ ಹ್ಯಾಸ್ ನಾಟ್ ಬೀನ್ ಕ್ರೈಯಿಂಗ್, ಅವಳು ಅಳ್ತಾ ಇಲ್ಲ, ಅವಳು ಈರುಳ್ಳಿ ಹೆಚ್ಚುತ್ತಾ ಇದ್ದಾಳೆ, ಅದಕ್ಕೆ ಅವಳು ಕಣ್ಣು ಕೆಂಪಾಗಿದೆ. ಶಿ ಹ್ಯಾಸ್ ನಾಟ್ ಬೀನ್ ಕ್ರೈಯಿಂಗ್. ನಾಟ್ ಎಲ್ಲಿ ಫಿಕ್ಸ್ ಆಗಿದೆ ಅಂತ ಗಮನಿಸಿ, ಅಬ್ಸರ್ವ್ ಮಾಡಬೇಕು. OTP ಬಂದಾಗ ಅಬ್ಸರ್ವ್, ಟ್ರೈನ್, ಪ್ರಾಕ್ಟೀಸ್. ಶಿ ಹ್ಯಾಸಂಟ್ ಬೀನ್ ಸಿಂಗಿಂಗ್ ಸಿನ್ಸ್ ಅರ್ಲಿ ಮಾರ್ನಿಂಗ್.
She hasn't been crying for 10 minutes. She hasn't been playing cricket since her childhood. She hasn't been meditating under banyan tree. She hasn't been watching us since our arrival. She hasn't been waiting since yesterday. She hasn't been snoring. ಈ ಎಲ್ಲ ಪದಗಳ ಶಬ್ದಗಳ ವಾಕ್ಯಗಳ ಅರ್ಥ ತಿಳ್ಕೊಂಡಷ್ಟು ನಿಮಗೆ ಫಾರ್ ಮತ್ತು ಸಿನ್ಸ್ ಯಾಕೆ ಬದಲಾಗಿದೆ, ಎಲ್ಲಿ ಫಾರ್ ಬಂತು ಅಲ್ಲಿ ಸಿನ್ಸ್ ಬರಲ್ಲ, ಇಲ್ಲಿ ಸಿನ್ಸ್ ಬಂತು ಅಲ್ಲಿ ಫಾರ್ ಬರಲ್ಲ, ಯಾಕೆ ಆ ಥರ ಬಳಸಿದ್ದೀವಿ ಗಮನಿಸ್ತಾ ಹೋಗಬೇಕು. OTP ಅಂದರೆ ಅಬ್ಸರ್ವ್, ಟ್ರೈನ್ ಆ್ಯಂಡ್ ಪ್ರಾಕ್ಟೀಸ್. ಎಸ್ ಆರ್ ನೋ ಕ್ವಶನ್ಸ್ ಹೇಗೆ ಮಾಡ್ತೀವಿ. ಹ್ಯಾವ್ ಯು ಬೀನ್ ಸ್ಟಡಿಂಗ್, ಓದ್ತಾನೆ ಇದೆಯಾ. ಈಗ ಹ್ಯಾವ್ ಯು ಬೀನ್ ಅಲ್ಲಿ ಯಾವ ಥರ ಸೆಂಟೆನ್ಸ್ಗಳನ್ನು ಮಾಡಬಹುದು ನೋಡ್ತಾ ಇದ್ದೀವಿ. ಹ್ಯಾವ್ ಯು ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಸಿನ್ಸ್ 9 o'clock. ಹ್ಯಾವ್ ಯು ಬೀನ್ ಲುಕಿಂಗ್ ಫಾರ್ ದ ಜಾಬ್ ಸಿನ್ಸ್ ಐ ಲೆಫ್ಟ್ ದ ಕಾಲೇಜ್. ಹ್ಯಾವ್ ಯು ಬೀನ್ ವಾಚಿಂಗ್ TV ಸಿನ್ಸ್ ಮಾರ್ನಿಂಗ್. ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ 3 months. ಹ್ಯಾವ್ ಬೀನ್ ವರ್ಕಿಂಗ್ ಹಿಯರ್ ಸಿನ್ಸ್ 1993. ಗಮನಿಸಿ, ಸಿನ್ಸ್ ಮತ್ತು ಫಾರ್ ಯಾಕೆ ಬರ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಎಲ್ಲ ಕಡೆ ING ಫಾರ್ಮೇ ಯಾಕೆ ಬರ್ತಾ ಇದೆ, ಬೀನ್ ಯಾಕೆ ಬರ್ತಾ ಇದೆ, ಮತ್ತು ಕ್ವಶನ್ಸ್ ಹೇಗೆ ಮಾಡೋದು. ಸ್ಟೇಟ್ಮೆಂಟ್ ಇದು. ಐ ಹ್ಯಾವ್ ಬೀನ್ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ದ ಟ್ರೈನ್ ಸಿನ್ಸ್ 9 o'clock. ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಫಾರ್ 3 months. ಐ ಹ್ಯಾವ್ ಬೀನ್ ಲುಕಿಂಗ್ ಫಾರ್ ಎ ಜಾಬ್ ಸಿನ್ಸ್ ಐ ಲೆಫ್ಟ್ ದ ಕಾಲೇಜ್. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲಿಷ್ ಫಾರ್ 26 years. I have been watching TV since morning. I have been working here since 1993. ಎಲ್ಲವೂ ಸ್ಟೇಟ್ಮೆಂಟ್ಸ್ ಆದಾಗ ಐ ಹ್ಯಾವ್ ಬೀನ್ ಆಗುತ್ತೆ. ನೆಗೆಟಿವ್ ಆದರೆ ಐ ಹ್ಯಾವಂಟ್ ಬೀನ್ ಆಗುತ್ತೆ. ಕ್ವಶನ್ ಆದರೆ ಹ್ಯಾವ್ ಯು ಬೀನ್ ಆಗುತ್ತೆ. ಬೇರೆಯವ್ರ ಬಗ್ಗೆ ಹೇಳೋದು ಹೇಗೆ ಅಂತ. ಶ್ಯಾಮ್ ಹ್ಯಾಸ್ ಬೀನ್, ಹಿ ಹ್ಯಾಸ್ ಬೀನ್, ಮೀರಾ ಹ್ಯಾಸ್ ಬೀನ್, ಶಿ ಹ್ಯಾಸ್ ಬೀನ್. OTP ಇದು. ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ನೀವು ನಿಮ್ಮ ನಾಲಿಗೆಗೆ ಪ್ರಾಕ್ಟೀಸ್ ಕೊಟ್ಟಷ್ಟು ಭಾಷೆ ಬೇಗ ಬರುತ್ತೆ. ರೀಡ್ ಫಾಸ್ಟರ್, ಸ್ಪೀಕ್ ಫಾಸ್ಟರ್. ರೀಡ್ ಬೆಟರ್, ಸ್ಪೀಕ್ ಬೆಟರ್. ಬನ್ನಿ, ದಿನನಿತ್ಯ ನಾವು ಯಾವ ಥರ ಉಪಯೋಗಿಸ್ತೀವಿ ಈ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದನ್ನು ನೋಡೋಣ. ಓದ್ತಾ ಹೋಗಿ. ಈಗಾಗಲೇ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ಗಳ ಇವು. ಈ ಸೆಂಟೆನ್ಸ್ಗಳನ್ನು ನೀವು ಹೆಚ್ಚು ಸ್ಪೀಡಾಗಿ, ಫಾಸ್ಟಾಗಿ ಓದ್ದಷ್ಟು ನಿಮ್ಮ ನಾಲ್ಗೆಗೆ ಟ್ರೈನಿಂಗ್ ಸಿಗುತ್ತೆ. ಹಾಗಾಗಿ ಆ ಟ್ರೈನಿಂಗ್ ಸಿಕ್ಕಿರೋ ನಾಲ್ಗೆ ಸ್ಕಿಲ್ಫುಲ್ ಆಗುತ್ತೆ. ವೆನ್ ದ tongue is skillful, it can definitely use English better. ಇನ್ನೊಂದಷ್ಟು ಸೆಂಟೆನ್ಸ್ಗಳು ಫಾಸ್ಟ್ ಆಗಿ ಹ್ಯಾಸ್ ಬೀನ್, ಹ್ಯಾಸ್ ಶಿ ಬೀನ್, ಇವೆಲ್ಲ ಕ್ವಶನ್ಸ್. ಇವು ಸ್ಟೇಟ್ಮೆಂಟ್ಸ್ಗಳು ಕೊಟ್ಟೆ, ಕ್ವಶನ್ಸ್ ಕೊಟ್ಟೆ, ಮತ್ತೆ ಸ್ಟೇಟ್ಮೆಂಟ್ಸ್ಗಳು ಬರ್ತಾ ಇದೆ. ಸೊ ಫಾಸ್ಟಾಗಿ ಓದಷ್ಟು ನಿಮಗೆ ಇಂಗ್ಲೀಷ್ ಬೇಗ ಬರುತ್ತೆ. ಇನ್ನೂ ಇದೆ, ಇನ್ನೂ ಕೊಡ್ತಾ ಇದ್ದೀನಿ ನೋಡಿ. ಈ ಸೆಂಟೆನ್ಸ್ಗಳು ಕ್ವಶನ್ಸು ಇದೆ, ಸ್ಟೇಟ್ಮೆಂಟ್ಸು ಇದೆ. ಓದಷ್ಟು ಒಳ್ಳೆಯದು. ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಬರ್ಕೊಳ್ಳಿ, ಕಮೆಂಟ್ ಮಾಡಿ, ಅರ್ಥ ಆಗದಿದ್ದನ್ನು ಪ್ರಶ್ನೆ ಮಾಡಿ. ಐ ವಿಲ್ ಗಿವ್ ಯು ಆನ್ಸರ್. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.